ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ನೋಡಿ ನಾವು ಇಲ್ಲಿ ಹೊಲ ಗದ್ದೆಗಳ ಹತ್ರ ಬಂದಿದ್ವಿ. ಸಚ್ ಅ ವಂಡರ್ಫುಲ್ ಪ್ಲೇಸ್. ಇಲ್ಲಿ ಕಾರ್ನ್ ಬೆಳೆದಿದ್ದಾರೆ. ದೇ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಅವರು ಆರ್ಗ್ಯಾನಿಕಲಿ ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ ನಾವು. ಸೌತೆಕಾಯಿ, ಮೂಲಂಗಿ, ಚೌಳಿಕಾಯಿ ಇದೆಲ್ಲ ಬಳ್ಳಿಗಳಿದೆ ನೋಡಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಸೌತೆಕಾಯಿ ಹಾರ್ವೆಸ್ಟ್ ಮಾಡಿದ್ದಾರೆ. ಫ್ರೆಶ್ ಆಗಿ ಬೆಳೆದಿದೆ. ಜವಾರಿ ಸೌತೆಕಾಯಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಬಳ್ಳಿ ಒಳಗಡೆ. ಫ್ರೆಶ್ ಇದಲ್ಲ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಜವಾರಿ ಚೌಳಿಕಾಯಿ ಇದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ. ಇದು ಹೈಬ್ರಿಡ್ ವೆರೈಟಿ. ಎರಡರಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಟೇಸ್ಟ್ ಕೂಡ ಬೇರೆ ಆಗುತ್ತೆ ನೋಡಿ. ಇದು ಬದನೆಕಾಯಿ ಸಹಿತ ಬೆಳೀತಾ ಇದೆ. ಇನ್ನೊಂದು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗ್ಬೋದು. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ. ನೋಡಿ ಇದು ಬೆಂಡೆಕಾಯಿ ಗಿಡ ನೋಡಿ, ಎಷ್ಟು ಫ್ರೆಶ್ ಆಗಿ ನಳ್ನಳ್ಸ್ತಾ ಇದೆ ಸೂರ್ಯನ ಕಿರಣದಲ್ಲಿ. ನೋಡಿ ಫ್ರೆಂಡ್ಸ್, ಈ ನವಿಲ್ಕೋಸು ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ನೀವು ಆ್ಯಸ್ ಅ ಸಲಾಡ್ ಯೂಸ್ ಮಾಡ್ಬೋದು. ತುಂಬ ಹೆಲ್ದಿ ಫುಡ್ ಇದು. ನೋಡಿ ಹೀರೆಕಾಯಿ ಬಳ್ಳಿ ಎಷ್ಟು ಚೆನ್ನಾಗಿದೆ, ಎಳೆ ಹೀರೆಕಾಯಿ. ಇದು ನೋಡಿ ಮೂಲಂಗಿ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದ್ರದ್ದು ಸಹಿತ ನಾವು ಪಲ್ಯ ಮಾಡ್ಬೋದು. ಕೆಂಪು ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಫ್ರೆಶ್ ಆಗಿ. ಇದು ರೊಟ್ಟಿ ಜೊತೆ ಬಹಳ ಒಳ್ಳೆ ಕಾಂಬಿನೇಷನ್. ಆಮೇಲೆ ಇದ್ರ ದಂಟು ಏನಿದೆ ಅಲ್ಲ, ಇದನ್ನು ಸಹಿತ ನಾವು ಸಾಂಬಾರಿಗೆ ಹಾಕ್ಬೋದು. ಎಳೆ ದಂಟಿರೋದನ್ನು ಪಲ್ಯ ಮಾಡ್ಬೋದು ನಾವು. ಅದು ತುಂಬ ರಿಚ್ ಇರುತ್ತೆ ಬಿಕಾಸ್ ಆಫ್ ದ ಪಿಗ್ಮೆಂಟ್. ಏನು ಕಲರ್ ಇದೆ ಅಲ್ಲ, ಇದು ಆ್ಯಂಥೋಸೈನಿನ್ಸ್ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಆರ್ ವೆರಿ ರಿಚ್ ಇನ್ ಫೈಟೋನ್ಯೂಟ್ರಿಯೆಂಟ್ಸ್. ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟೀಸ್ ಕೂಡ ಇರುತ್ತೆ ಇದರಲ್ಲಿ. ಇದು ಕೆಂಪು ಸೊಪ್ಪು ಅಂತಲೇ ಹೇಳ್ತೀವಿ. ಇವಾಗ ನಾನು ದೊಡ್ಡ ಗಿಡ ಏನು ತೋರಿಸಿದೆ ಅದರದ್ದು ಎಳೆ ವರ್ಷನ್, ಸಣ್ಣ ಪುಟಾಣಿ ಗಿಡ, ಬೇಬಿ ಪ್ಲ್ಯಾಂಟ್ಸ್. ನೋಡಿ ಮೆಂತ್ಯ ಸೊಪ್ಪು ಬಿಟ್ಟಿದೆ ಎಷ್ಟು ಚೆನ್ನಾಗಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಪಾಲಕ್. ಸೊ ಈ ತರಕಾರಿ, ಈ ಹಸಿ ಸೊಪ್ಪಲ್ಲಿ ತುಂಬ ರಿಚ್ ಇನ್ ಅಯನ್ ಇರುತ್ತೆ ಇದು. ಸೊ ಈ ಅಂಶದಿಂದ ನಮಗೆ ಬಾಡಿಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ ಇದನ್ನು ನಾವು ಸಹಿತ ಹಸಿ ಎಳೆ ಸೊಪ್ಪನ್ನ ಸಲಾಡ್ ಮಾಡ್ಬೋದು, ಇಲ್ಲ ಅಂದರೆ ಬಲ್ತಿರೋ ಸೊಪ್ಪಲ್ಲಿ ಸಾಂಬಾರು ಮಾಡ್ಬೋದು. ನೋಡಿ ನವಿಲ್ಕೋಸು ಫ್ರೆಶ್ ಎಷ್ಟು ಚೆನ್ನಾಗಿದೆ ನೋಡಿ. ಪುಂಡಿ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಕೂಡ ತುಂಬ ಅಯನ್ ರಿಚ್ ಇರುತ್ತೆ. ಇದ್ರ ಚಟ್ನಿಗೆ ನಾವು ಎಳ್ಳು ಸಹಿತ ಹಾಕ್ತಿರ್ತೀವಿ ಹುರಿದು. ಸೊ ಇಟ್ಸ್ ವೆರಿ ಟೇಸ್ಟ್. ತುಂಬ ಚೆನ್ನಾಗಿ ಒಳ್ಳೆ ರುಚಿಯಾಗಿ ಆಗುತ್ತೆ ಇದ್ರ ಚಟ್ನಿ. ಮತ್ತು ಇದನ್ನು ಜೋಳದ ನುಚ್ಚು ಜೊತೆನೂ ಪಲ್ಯ ಮಾಡ್ತಾರೆ ಅಲ್ವಾ, ನಾರ್ತ್ ಕರ್ನಾಟಕ ಕಡೆ. ಸೌಮ್ಯ, ಇದು ಪುಂಡಿ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ. ಇದರಲ್ಲಿ ಏನು ಮಾಡ್ತೀರಾ ನೀವು? ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಫುಲ್ ಬ್ಯಾಗ್ ತುಂಬ ಫ್ರೆಶ್ಲಿ ಹಾರ್ವೆಸ್ಟೆಡ್ ವೆಜಿಟೇಬಲ್ಸ್ ಏನಿದೆ ತೊಗೊಂಡು ಹೊರಟಿದ್ದೀವಿ ಮನೆಗೆ. ಸೊ ಹ್ಯಾಪಿ, ದೀಸ್ ಥಿಂಗ್ಸ್ ಮೇಡ್ ಆರ್ ಡೇ, ಜಸ್ಟ್ ಮೇಡ್ ಆರ್ ಡೇ. ಥ್ಯಾಂಕ್ ಯು ಸೊ ಮಚ್.